ಅಂಗನವಾಡಿ ಬಳಿ ಅವ್ಯವಸ್ಥೆ ಮಕ್ಕಳ ಪರದಾಟ ಗದಗದ ಕುಷ್ಟಗಿ ಜಾಳದಲ್ಲಿರುವಂತಹ ಅಂಗನವಾಡಿ ಬಳಿಯಲ್ಲಿ ಅವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ. ಅಂಗನವಾಡಿ ಬಳಿಯಲ್ಲಿ ಅವ್ಯವಸ್ಥೆ ಮಕ್ಕಳ ಪರದಾಟ ಗದಗದ ಕುಷ್ಟಗಿ ಜಾಳದಲ್ಲಿರುವಂತಹ ಅಂಗನವಾಡಿ ಬಳಿ ಅವ್ಯವಸ್ಥೆ ಕೆರೆಯಂತೆ ಆಗಿದೆ. ಅಂಗನವಾಡಿ ಮುಂಭಾಗದ ಆವರಣ ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿಯೇ ರಾಶಿ ಕಸ ಇದೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಕ್ಕಳ ಪರದಾಟ, ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿಯಲ್ಲಿ ಮಕ್ಕಳಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಂಗನವಾಡಿಯಲ್ಲಿ ಯಾರು ಬರ್ತಾರೆ? ಹೈಸ್ಕೂಲ್ ಸ್ಟೂಡೆಂಟ್ ಬರ್ತಾರಾ? ಇಲ್ಲ ಕಾಲೇಜ್ ಸ್ಟೂಡೆಂಟ್ ಬರ್ತಾರಾ? ಅಂಗನವಾಡಿಯಲ್ಲಿ ಬರೋರೇ ಚಿಕ್ಕ ಮಕ್ಕಳು. ಅದರ ಮುಂದುಗಡೆಗೆ ನೀವು ಸಮುದ್ರ ಮಾಡಿಟ್ಟಿದ್ದೀರಾ. ಹೇಳೋರು ಕೇಳೋರು ಯಾರು ಇಲ್ವಾ? ಸೊಳ್ಳೆಗಳು ಮೊಟ್ಟೆ ಇಟ್ಟು ಡೆಂಗ್ಯೂ, ಚಿಕನ್ ಗುನ್ಯಾ ಇದೇ ರೀತಿಯಾಗಿರುವಂಥ ರೋಗಗಳು ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನೋಡಿ ಹೆಂಗೆ ನಿಂತ್ಕೊಂಡಿದೆ ಅಂತ. ಚರಂಡಿ ನೀರು ನಿಂತ್ಕೊಂಡಿರುವಂಥ ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಿ. ಮುಂದ್ಗಡೆನೇ ಅಂಗನವಾಡಿ ಇದೆ, ಕಸದ ರಾಶಿ ಆಗಿದೆ. ಅಂದರೆ ಅಂಗನವಾಡಿ ಏನು ಬೇಡ, ಸರ್ಕಾರ ಕೊಡುವಂತಹ ಯಾವುದೇ ಸೌಲಭ್ಯಗಳು ಆ ಒಂದು ಊರಿಗೆ ಬೇಡ, ಊರೆಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಅಂತೇಳಿ ಏನಾದ್ರು ಇಂಟೆನ್ಷನ್ ಇಟ್ಕೊಂಡಿದ್ದೀರಾ? ಅಥವಾ ಮಕ್ಕಳು ಊಟ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀರಾ? ನಾಯಿ ನರಿ ಎಲ್ಲವೂ ಕೂಡ ಅಲ್ಲೇ ವಾಸ ಮಾಡ್ತಾ ಇದೆ. ಅಲ್ಲಿ ಮಕ್ಕಳು ಅಂಗನವಾಡಿ ಕೂಡ ಇದೆ. ಕೋಳಿ ಕೆದರ್ತಾ ಕೂತ್ಕೊಂಡಿದೆ ಅಲ್ಲಿ. ಈ ರೀತಿಯಾಗಿರುವಂತಹ ಪರಿಸರದಲ್ಲಿ ನೀವು ಮಕ್ಕಳನ್ನ ಬೆಳೆಸಕ್ಕೆ ಹೋಗ್ತಾ ಇದ್ದೀರಾ? ಅಂದರೆ ಆನೆ, ಅಂದರೆ ಅಗಸ, ಅಂದರೆ ಆನೆ ಅಂಥೇಳಿ ಪಾಠ ಮಾಡೋಕೆ ಹೋಗ್ತಿದ್ದೀರಾ? ಅಧಿಕಾರಿಗಳು ಇದರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಅಂಗನವಾಡಿಯ ವ್ಯವಸ್ಥೆ ಹೇಗಿದೆ, ಅಲ್ಲಿ ಊಟ ಕೊಡ್ತಿದ್ದಾರಾ, ದಿನಕ್ಕೊಂದು ಹೊಟ್ಟೆ ಕೊಡ್ತಿದ್ದಾರಾ ಅಂತ ಕೇಳ್ತಾ ಇಲ್ಲ. ಮುಂದುಗಡೆ ನೋಡ್ರಿ, ಎಲ್ಲ ಆಟ ಆಡಬೇಕು ಮಕ್ಕಳು ಅಂತಂದ್ರೆ. ಆಟ ಆಡೋದು ಸಹಜ, ಎಲ್ಲ ಆಟ ಆಡಬೇಕು. ಆ ನೀರಲ್ಲಿ ಆಟ ಆಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಅಧಿಕಾರಿಗಳಿಗೆ ಹೇಳಿದ್ರೂ ಕೂಡ ಅವ್ರು ಕ್ಯಾರೆ ಅಂದಿಲ್ಲ ಅಂತಂದರೆ ನಿಮ್ಮನ್ನು ಯಾರು ಅಧಿಕಾರಿ ಆಗಿ ಕೂರಿಸಿರೋದಲ್ಲಿ? ಕಿತ್ತು ಬಿಸಾಕಬೇಕು ಆ ರೀತಿಯ ವ್ಯಕ್ತಿಗಳನ್ನ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.